ರಾಣಾ ಕೇಸ್ಗಾಗಿ ವಿಶೇಷ ಅಭಿಯೋಜಕರ ನೇಮಕ ಮಾಡಲಾಗಿದೆ. ವಕೀಲರಾದ ನರೇಂದರ್ ಮಾನ್ ಎಸ್ಪಿಪಿ ಆಗಿ ನೇಮಕ ಆಗಿದ್ದಾರೆ. ವಿಶೇಷ ಅಭಿಯೋಜಕರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. 3 ವರ್ಷಗಳ ಅವಧಿಗೆ ಅಥವಾ ಈ ವಿಚಾರಣೆ ಪೂರ್ಣ ಆಗೋವರೆಗೂ ಕೂಡ ಇವರು ಎಸ್ಪಿಪಿ ಆಗಿರ್ತಾರೆ, ವಿಶೇಷ ಅಭಿಯೋಜಕರಾಗಿರ್ತಾರೆ. ಯಾರು? ನರೇಂದರ್ ಮಾನ್ ಅಂತ. ಎನ್ಐಎ ಪರವಾಗಿ ನರೇಂದರ್ ಮಾನ್ ಎಸ್ಪಿಪಿ ಇವರು ವಾದವನ್ನ ಮಂಡಿಸ್ತಾರೆ. ರಾಣಾ ಕೇಸ್ಗಾಗಿ ವಿಶೇಷ ಅಭಿಯೋಜಕರ ನೇಮಕ ಕೂಡ ಆಗಿದೆ. ಒಂದು ಕಡೆಯಲ್ಲಿ ಆತ ಗಡೀಪಾರಾಗಿರೋದು, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡಿ ನಮ್ಮ ದೇಶದಲ್ಲಿ. ಒಂದು, ಆತನನ್ನ ಕರೆದುಕೊಂಡು ಬರೋದಕ್ಕೆ ವಿಶೇಷ ವಿಮಾನಗಳ ವ್ಯವಸ್ಥೆ ಆಯಿತು. ಎನ್ಐಎ ಅಧಿಕಾರಿಗಳು ತೆರಳಿದ್ರು, ಆತನನ್ನ ವಶಕ್ಕೆ ಪಡ್ಕೊಂಡು ಇದೀಗ ದೆಹಲಿಗೆ ಕರೆತರ್ತಾರೆ. ಅದಾದ ನಂತರ ಅಲ್ಲಿಂದ ಮತ್ತೆ ಎನ್ಐಎ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಬುಲೆಟ್ ಪ್ರೂಫ್ ವಾಹನದ ಸಿದ್ಧತೆಗಳೆಲ್ಲ ಆಗಿದೆ. ಅದಾದ ನಂತರ ಮತ್ತೊಂದು ಕಡೆಯಲ್ಲಿ ಕಾನೂನಾತ್ಮಕವಾಗಿ ಏನೇನಾಗುತ್ತೆ ಅದಕ್ಕೆ ಬೇಕಿರುವಂತ ಸಿದ್ಧತೆಗಳಾಗ್ತಾ ಇದೆ. ರಾಣಾ ಕೇಸ್ಗಾಗಿ ಇದೀಗ ವಿಶೇಷ ಅಭಿಯೋಜಕರ ನೇಮಕ ಆಗಿರೋದು ಗೊತ್ತಾಗ್ತಾ ಇದೆ. ವಕೀಲರಾಗಿರುವಂತಹ ನರೇಂದರ್ ಮಾನ್ ಎಸ್ಪಿಪಿ ಆಗಿ ನೇಮಕ ಆಗಿದ್ದಾರೆ. ವಿಶೇಷ ಅಭಿಯೋಜಕರನ್ನ ಕೇಂದ್ರ ಸರ್ಕಾರ ನೇಮಿಸಿದೆ. ಒಟ್ಟು 3 ವರ್ಷಗಳ ಅವಧಿಗೆ ಅಥವಾ ಈ ಕೇಸ್ನ ಸಂಪೂರ್ಣ ವಿಚಾರಣೆ ಆಗುವವರೆಗೂ ಕೂಡ ಎನ್ಐಎ ಪರವಾಗಿ ಎಸ್ಪಿಪಿ ನರೇಂದ್ರ ಮಾನ್ ವಾದವನ್ನ ಮಂಡಿಸಲಿದ್ದಾರೆ. ಆಗ್ಲೇ ಹೇಳಿದಾಗೆ ಈತ ಮಾಡಿರುವಂತ ನಾಟಕಗಳು ಸಾಕಷ್ಟಿದೆ. ಗಡೀಪಾರ್ ವಿಚಾರ ಬಂದಾಗೆಲ್ಲ ಅಮೆರಿಕದ ಕೋರ್ಟ್ನಲ್ಲಿ ಸುಳ್ಳು ಹೇಳಿರುವಂಥದ್ದು, ತನಗೆ ಆರೋಗ್ಯ ಸಮಸ್ಯೆ ಇದೆ, ಇನ್ನೇನು ಭಾರತಕ್ಕೆ ಕರ್ಕೊಂಡು ಹೋಗೋದ್ರೊಳಗೆ ನಾನು ಸತ್ತೇ ಹೋಗ್ತೀನಿ, ಈ ರೀತಿಯಾದಂಥ ನಾಟಕಗಳು, ತನ್ನ ಆರೋಗ್ಯದಲ್ಲಿ ಎಂಥದೋ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ತಾನು ಬದುಕೋದೇ ಇಲ್ಲ ಅಂತ ಹೇಳಿರುವಂಥದ್ದು. ಹಾಗಾಗಿ ವರ್ಷಾನುಗಟ್ಲೆ ಹೋಯಿತು, 17 ವರ್ಷಗಳೇ ಆಗೋಯ್ತು ಭಾರತಕ್ಕೆ ಕರೆಸ್ಕೊಳ್ಳೋದಕ್ಕೆ. ಇದೀಗ ಕೊನೆಗೂ ಅಂತ ಒಪ್ಪಿಗೆ ಸಿಕ್ಕಿದೆ. ಎನ್ಐಎ ಅಧಿಕಾರಿಗಳು ಬಿಗಿ ಭದ್ರತೆಯೊಂದಿಗೆ ಕರೆಸ್ಕೊಳ್ತಾ ಇದ್ದಾರೆ.